ಧಾರವಾಡ ಪೊಲೀಸ್ ಕಮಿಷನರೇಟ್ ಅಪರಾಧ ತಡೆ ಮಾಸಾಚರಣೆ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಗಿರಣಿ ಚಾಲದಲ್ಲಿ ಈ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರಿಗೆ ಮಹಿಳೆಯರು ಆರತಿ ಬೆಳಗಿ ವಿಶೇಷವಾಗಿ ಬರಮಾಡಿಕೊಂಡರು. ನಂತರ ಮಾತನಾಡಿದ ಕಮಿಷನರ್, ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಹಾಗೂ ಸಂಸ್ಕಾರ ನೀಡಬೇಕು. ಚಿಕ್ಕ ವಯಸ್ಸಿನಲ್ಲಿಯೇ ಅವರಿಗೆ ಬುದ್ಧಿವಾದ ಹೇಳಿ ಅವರನ್ನ ಸರಿಯಾದ ದಾರಿಗೆ ತರಬೇಕು ಮತ್ತು ಯುವಕರು ದುಷ್ಟ ಚಟಕ್ಕೆ ಬಲಿಯಾಗದೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ಸರಿಯಾದ ವ್ಯಾಯಾಮ ಮಾಡಿ ತಮ್ಮ ದೇಹವನ್ನ ದಷ್ಟಪುಷ್ಟಿಯಾಗಿ ಇಟ್ಟುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇನ್ನು ಮಹಿಳೆಯರ ರಕ್ಷಣೆ ನಮ್ಮ ಕರ್ತವ್ಯ. ಆದ್ದರಿಂದ ಮಹಿಳೆಯರಿಗೆ ಕಾಟ ಕೊಡುವುದು, ಹೊಡೆಯುವುದು, ಕಿರುಕುಳ ನೀಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ಸಹ ನೀಡಿದರು. ಚೆನ್ನಾಗಿ ನೋಡ್ಕೊಳ್ಳಿ, ಪುಣ್ಯ ಬರುತ್ತೆ. ನಂದು 2007ರಲ್ಲಿ 146ನೇ ರ್ಯಾಂಕ್ ಬಂದು IPS ಸೆಲೆಕ್ಷನ್ ಆಯಿತು. ಆ ವರ್ಷ 7 ಲಕ್ಷ ಜನ ಬರೆದಿದ್ರು. 7 ಲಕ್ಷ ಜನದಲ್ಲಿ 146ನೇ ರ್ಯಾಂಕ್ ಬಂತು. ಓದಿದವ್ನು ನಾನು, ಬರೆದವ್ನು ನಾನು, ಎಕ್ಸಾಮ್ ಓದೋದು ನಾನು, ಇಂಟರ್ವ್ಯೂ ಓದೋದು ನಾನು. ರಿಸಲ್ಟ್ ಬಂತು ಅಂದಾಗ ನಿಮ್ಮ ತಾತ ಅವರೆಲ್ಲ ಭಾಳ ಒಳ್ಳೆ ಕೆಲಸ ಮಾಡಿದ್ರು, ಅದಕ್ಕೆ ನಿನಗೆ ಸಿಕ್ತು. ನಿಮ್ಮ ಅಪ್ಪರ ದೇವರಂತಾರು ನೋಡು, ಅವ್ರ ಆಶೀರ್ವಾದ ಸಿಕ್ತು ಅಂತ. ಹಂಗೆ ಚೆನ್ನಾಗಿ ನೋಡ್ಕೊಂಡು ಅಷ್ಟು ನಿಮ್ಮ ಮಕ್ಕಳಿಗೆ, ಮರಿಗೆ, ನಿಮ್ಮ ಸೊಸೆಯರಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಹೌದಲ್ಲ? ಒಪ್ತಿರಲ್ಲ? ಎಲ್ಲರೂ ಒಪ್ತಿರೋಂಗಿದ್ರೆ ಒಂದು ಜೋರಾಗಿ ಚಪ್ಪಾಳೆ ಮುಗಿಯೋಡಿ. ನೀವು ಎಲ್ಲ ಸ್ವಲ್ಪ ಹೊಗೆ ಸೊಪ್ಪು ಅವೆಲ್ಲ ಬಿಡಬೇಕು. ಹೊಗೆ ಸೊಪ್ಪು ಅವೆಲ್ಲ ಯಾರು. ಈ ಸಂದರ್ಭದಲ್ಲಿ ಗಿರಣಿ ಚಾಲದಲ್ಲಿರುವ ಹಿರಿಯರಿಗೆ ಪೊಲೀಸ್ ಇಲಾಖೆಯಿಂದ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಡಿಸಿಪಿ ಮಹಾನಿಂಗ ನಂದಗಾವಿ, ಎಸಿಪಿ ಶಿವಪ್ರಕಾಶ್, ಉಪನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್, ಪಿಎಸ್ಐಗಳಾದ ಮಲ್ಲಿಕಾರ್ಜುನ, ದೇವೇಂದ್ರ ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಇತರ ಮುಖಂಡರು ಭಾಗಿಯಾಗಿದ್ದರು. ವರದಿ ಯಲ್ಲಪ್ಪ ಕುಂದಗೋಳ, ಇಂಡಿಯನ್ ಪೊಲೀಸ್ ಟಿವಿ, ಹುಬ್ಬಳ್ಳಿ. ಮೀಡಿಯಾ ನೆಟ್ವರ್ಕ್